ಗಣಿಗಾರಿಕೆ ಕೇಸ್ನಲ್ಲಿ ನಾಗೇಂದ್ರಗೆ ಮತ್ತೆ ಶಾಕ್. ನಾಗೇಂದ್ರ ಆಪ್ತನ ಮನೆ ಮೇಲೆ ಇಡಿ ರೈಡ್ ಮಾಡಿದ್ದು, ಕುರುಬ ನಾಗರಾಜ್ ಮನೆ ಮೇಲೆ ಇಡಿ ರೈಡ್ ಮಾಡಿದೆ. ಇದೀಗ ಮಾಜಿ ಸಚಿವ ನಾಗೇಂದ್ರ ಆಪ್ತನಿಗೆ ಇಡಿ ಶಾಕ್ ಕೊಟ್ಟಿದೆ. ಕುರುಬ ನಾಗರಾಜ್ ಮನೆ ಮೇಲೆ ಇಡಿ ಅಧಿಕಾರಿಗಳು ರೈಡ್ ಮಾಡಿದ್ದು ಒಂದೇ ಸಲ ಬಳ್ಳಾರಿ ಮತ್ತು ಹೊಸಪೇಟೆ ಒಟ್ಟು 2 ಕಡೆ ರೈಡ್ ಮಾಡಿದ್ದಾರೆ. ಹೊಸಪೇಟೆಯ ಗಣಿ ಉದ್ಯಮಿ ಶ್ರೀನಿವಾಸ್ ಮನೆ ಮೇಲೂ ಕೂಡ ರೈಡ್ ಆಗಿದೆ. ಬಸವೇಶ್ವರ ಬಡಾವಣೆಯಲ್ಲಿರುವಂತಹ ಅವರ ನಿವಾಸದ ಮೇಲೆ ರೈಡ್ ಆಗಿದೆ. ಗಣಿಗಾರಿಕೆ ಸಂಬಂಧಪಟ್ಟಂತೆ ರೈಡ್ ಅಂತ ಹೇಳಲಾಗ್ತಾ ಇದ್ದು, ಗಣಿಗಾರಿಕೆ ಟ್ರಾನ್ಸ್ಪೋರ್ಟ್ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ದಾಳಿ ಇದು. ಬೇಲಿಕೇರಿ ಅದಿರು ನಾಪತ್ತೆ ಸಂಬಂಧ ಇಡಿ ಅಧಿಕಾರಿಗಳು ಈಗ ರೈಡ್ ಮಾಡಿದ್ದಾರೆ. ಗಣಿ ಗುತ್ತಿಗೆ ಟ್ರಾನ್ಸ್ಪೋರ್ಟ್ ವ್ಯವಹಾರವನ್ನು ನಾಗರಾಜ್ ನೋಡ್ಕೊಳ್ತಾ ಇದ್ರು. ಈಗಲ್ ಟ್ರೆಂಡಿಂಗ್ ಕಂಪನಿಯ ಮೇಲುಸ್ತುವಾರಿಯನ್ನು ಕೂಡ ಇವರು ನಿರ್ವಹಿಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಈಗ ಇಡಿ ಶಾಕ್ ಕೊಟ್ಟಿದೆ ಮಾಜಿ ಸಚಿವ ನಾಗೇಂದ್ರ ಅವರ ಆಪ್ತನಿಗೆ. ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ವೆಂಕಟೇಶ್ ನೀಡ್ತಾರೆ. ವೆಂಕಟೇಶ್, ರೈಡ್ ಸಂದರ್ಭದಲ್ಲಿ ಸದ್ಯಕ್ಕೆ ಏನಾದರೂ ಮಹತ್ವವಾದ ಡಾಕ್ಯುಮೆಂಟ್ಸ್ಗಳು ಸಿಕ್ಕಿದ್ಯಾ? ಮಾಹಿತಿ ಸಿಗ್ತಾ ಇದೆಯಾ ಇದ್ರ ಬಗ್ಗೆ? ಹೌದು ವಿದ್ಯಾ, ಏನು ಮತ್ತೆ ಇವತ್ತು ನಾಗೇಂದ್ರ ಅವರ ಆಪ್ತರ ಮನೆ ಮೇಲೆ ದಾಳಿ ನಡೆದಿರ್ತಕ್ಕಂಥದ್ದು. ಬಳ್ಳಾರಿ ನಗರದ ಬಸವೇಶ್ವರ ನಗರದಲ್ಲಿರ್ತಕ್ಕಂಥ ನಿವಾಸದ ಮೇಲೆ ಈ ಒಂದು ರೇಡ್ ಆಗಿರ್ತಕ್ಕಂಥದ್ದು. ಕುರುಬರ ನಾಗರಾಜ್ ಅನ್ನುವಂತ ಏನು ನಾಗೇಂದ್ರ ಅವರ ಆಪ್ತರಾಗಿದ್ರು ಅವರ ಮನೆ ಮೇಲೆ ಇಲ್ಲಿ ದಾಳಿ ನಡೆದಿರ್ತಕ್ಕಂಥದ್ದು. ಗಣಿಗಾರಿಕೆಗೆ ಸಂಬಂಧಿಸಿದಂತೆ ಇಡಿ ರೇಡ್ ನಡೆದಿರ್ತಕ್ಕಂಥದ್ದು. ಈ ಹಿಂದೆಯೂ ಕೂಡ ನಾಗೇಂದ್ರ ಮತ್ತು ನಾಗೇಂದ್ರ ಅವರ ಆಪ್ತರ ಮನೆಗಳ ಮೇಲೆ ದಾಳಿ ನಡೆದಿತ್ತು. ಗಣಿಗಾರಿಕೆ ಮತ್ತು ವಾಲ್ಮೀಕಿ ನಿಗಮದ ಹಗರಣದ ಏನು ಹಿನ್ನೆಲೆಯಲ್ಲಿ ಇಡಿ ರೇಡ್ ಆಗಿತ್ತು. ಆದ್ರೆ ಈಗ ಗಣಿಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಕುರುಬರ ನಾಗರಾಜ್ ಅನ್ನೋರ್ ಮನೆ ಮೇಲೆ ಈಗ ದಾಳಿ ಆಗಿರ್ತಕ್ಕಂಥದ್ದು ಇದೆ. ಒಟ್ಟಾರೆಯಾಗಿ ಬೆಳಿಗ್ಗೆಯಿಂದಲೇ ಇಡಿ ಅಧಿಕಾರಿಗಳು ಅವ್ರ ಮನೆಯನ್ನ ಶೋಧ ಮಾಡ್ತಾ ಇದ್ದಾರೆ. ಅವ್ರ ಮನೆ ಶೋಧವನ್ನ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಯಾವುದೇ ರೀತಿಯ ಮಾಹಿತಿ ತಿಳಿದು ಬಂದಿಲ್ಲ. ಓಕೆ, ಧನ್ಯವಾದ ಡೀಟೇಲ್ಸ್ಗೆ. ರಾಹುಲ್ ಗಾಂಧಿ ವೋಟ್ ಚೋರಿ ಆರೋಪಕ್ಕೆ ಮತ್ತಷ್ಟು ಸಾಕ್ಷ್ಯಗಳು ಸಿಗ್ತಾ ಇದೆ. ಆಳಂದ ಕ್ಷೇತ್ರದಲ್ಲಿ ಮತಗಳ್ಳತನ ಆಗಿದೆ ಅಂತ ರಾಹುಲ್ ಆರೋಪ ಮಾಡಿದ್ರು. ಎಸ್ಐಟಿ ತನಿಖೆ ತೀವ್ರ ಆಗ್ತಾ ಇದ್ದಂತೆ ಸ್ಫೋಟಕ ಮಾಹಿತಿ ಬೆಳಕಿಗೆ ಬರ್ತಾ ಇದೆ. ಎಸ್ಐಟಿ ತನಿಖೆಯ ವೇಳೆ ಕಲಬುರಗಿಯಲ್ಲಿ ಮಹತ್ವದ ದಾಖಲೆಗಳು ಸಿಕ್ಕಿದೆ. ರಾಮನಗರ ಬಡಾವಣೆಯಲ್ಲಿರುವ ಮನೆಯಲ್ಲಿ ವೋಟರ್ ಐಡಿ ಪತ್ತೆಯಾಗಿದ್ದು, ಆರೋಪಿ ಅಸ್ಲಾಂ ಮನೆಯಲ್ಲಿ ವೋಟರ್ ಐಡಿ ಸಿಕ್ಕಿದೆ. ಆಳಂದ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸಾವಿರಾರು ವೋಟರ್ ಐಡಿಗಳು ಆ ಮನೆಯಲ್ಲಿ ಸಿಕ್ಕಿದೆಯಂತೆ. ಮನೆಯಲ್ಲಿ ಇದೀಗ 15 ಮೊಬೈಲ್ಗಳು ಮತ್ತೆ 7 ಲ್ಯಾಪ್ಟಾಪ್ ಇವೆಲ್ಲವನ್ನ ಸೀಸ್ ಮಾಡಿದ್ದಾರೆ. ನಿನ್ನೆ 5 ಸ್ಥಳಗಳ ಮೇಲೆ ರೈಡ್ ಮಾಡಿದ್ರು ಅಧಿಕಾರಿಗಳು. ಈಗ ರಾಹುಲ್ ಗಾಂಧಿ ಬಹಳ ದೊಡ್ಡ ಆರೋಪವನ್ನ ಮಾಡಿದ್ರು, ಅದು ವೋಟ್ ಚೋರಿ ಆರೋಪ. ಆಳಂದ ಕ್ಷೇತ್ರದಲ್ಲಿ ಈ ಮತಗಳ್ಳತನ ಆಗಿದೆ ಅಂತ ಕೂಡ ಆರೋಪ ಮಾಡಿದ್ರು. ಎಸ್ಐಟಿ ಇದ್ರ ಬಗ್ಗೆ ತನಿಖೆಯನ್ನು ತೀವ್ರಗೊಳಿಸಿತ್ತು. ಈ ಬೆನ್ನಲ್ಲೇ ಅದೊಂದು ನಿವಾಸದಲ್ಲೇ ಇದೀಗ ವಿಪರೀತ ಐಡಿ ಕಾರ್ಡ್ಗಳು ಸಿಕ್ಕಿದೆಯಂತೆ. ರಾಮನಗರ ಬಡಾವಣೆಯಲ್ಲಿರುವಂತಹ ಮನೆಯಲ್ಲಿ ಆರೋಪಿ ಅಸ್ಲಾಂ ಮನೆಯಲ್ಲಿ ಸುಮಾರು 15 ಫೋನ್ಗಳು 7 ಲ್ಯಾಪ್ಟಾಪ್ಗಳೆಲ್ಲವೂ ಸಿಕ್ಕಿದೆ. ಸೊ ಈಗ ಹೆಂಗೆ ಏನು ಎತ್ತ ಅನ್ನೋಂಥದ್ದು ಕೂಲಂಕುಷವಾಗಿ ತನಿಖೆ ಆಗಬೇಕು. ಯಾರ್ದಿದು, ಹೇಗೆ ಮಾಡ್ತಾ ಇದ್ರು, ಇವ್ರಿಗೆ ಕುಮ್ಮಕ್ಕೆ ಕೊಡ್ತಾ ಇದ್ದಿದ್ದು ಯಾರು? ಈ ವೋಟ್ ಚೋರಿ ಅಂತ ಹೇಳಿದ್ರೆ ಇಲ್ದಲ್ಲೇ ಇರೋರ್ದೆಲ್ಲ ವೋಟರ್ ಐಡಿ ರೆಡಿ ಮಾಡ್ಕೊಳ್ಳೋದು, ಇದ್ದವ್ರನ್ನ ಮೂಲೆಗೊಂಬು ಮಾಡೋದು, ಅವ್ರ ಹೆಸರುಗಳನ್ನು ತೆಗೆಸೋದು, ಇವರು ಡ್ಯೂಪ್ಲಿಕೇಟ್ ವೋಟರ್ ಐಡಿ ಮಾಡಿಕೊಂಡು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ ಅಂತ ಆರೋಪ ಇತ್ತು. ಆರೋಪಕ್ಕೆ ಸಂಬಂಧಪಟ್ಟಂತೆ ರೈಡ್ ಮಾಡಿದಾಗ ಸದ್ಯ ಮಹತ್ವವಾದ ದಾಖಲೆಗಳು ಸಿಕ್ಕಿದೆಯಂತೆ.